ಔರಂಗಜೇಬ ಸೂ ಮಕ್ಕಳು ಅಂತೇಳಿ ಯತ್ನಾಳ್ ಅವರು ಯತ್ನಾಳ್ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದು. ಎಷ್ಟು ಮಟ್ಟಿಗೆ ಸರಿ ಅಂತಾರೆ? ಯತ್ನಾಳ್ ಅವ್ರಿಗೆ ಬಗ್ಗೆ ಮಾತನಾಡೋಕ್ಕೆ ಹೋಗೋದಿಲ್ಲ ನಾನು. ಹಾಂ, ಏನು ಮಾತಾಡಿದೆವು? ಇಡೀ ಜಗತ್ತಿಗೆ ಗೊತ್ತದ ಅವ್ರು ಮಾತನಾಡೋದು. ಹಾಂ, ಅವ್ರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ಯಾರಲ್ಲ, ಯತ್ನಾಳ್ ಅವ್ರದ ಬಗ್ಗೆ ಹೇಳಿದಾರೆ ಅವ್ರು ಏನು ಅಂತ. ದೂರು ಸಹ ದಾಖಲಾಗಿದೆ. ಹಾಂ, ರಾಹುಲ್ ಗಾಂಧಿ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು ದೂರು ಸಹ ದಾಖಲಾಗಿದೆ. ಸ್ವಾಭಾವಿಕವಾಗಿ ಯಾರ ಮೇಲೆ ಇವತ್ತು ದಿನೇಶ್ ಗುಂಡ್ರು ಅವರ ಧರ್ಮಪತ್ನಿ ಮೇಲೆ ಮಾತಾಡಿದರು, ಅದೇ ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ಮಾತಾಡಿದರು. ನಾಳೆ ಇವ್ರ ಬಗ್ಗೆ ಯಾರು ಮಾತಾಡಿದರೆ? ಇದೇ ರೀತಿ ಇವ್ರ ಬಗ್ಗೆ ಯಾರು ಮಾತಾಡಿದರೆ? ತಾಯಿ ತಂದೆ ಮಕ್ಕಳು ಹೆಂಡತಿ ಯಾಕೆ ಬೇಕು? ರಾಜಕಾರಣದಲ್ಲಿ ನಾವು ಇರ್ತೀವಿ, ರಾಜಕಾರಣ ಮಾತಾಡಬೇಕಾಗ್ತದೆ. ನಿಮ್ಮ ಕುಟುಂಬದವ್ರನ್ನ, ಹೆಂಡತಿ ಮಕ್ಕಳು, ತಾಯಿ ಮಗಳು ಮಗ, ಇದು ಸರಿನಾ? ಇದು ಕಾನೂನು ಇವ್ರ ಮನಿದ? ಸುಲ್ತಾನ್ ಮತ್ತು ಔರಂಗಜೇಬ ಸೂ ಮಕ್ಕಳು ಅಂತೇಳಿ ಯತ್ನಾಳ್ ಅವರು ಯತ್ನಾಳ್ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದು. ಎಷ್ಟು ಮಟ್ಟಿಗೆ ಸರಿ ಅಂತಾರೆ? ಯತ್ನಾಳ್ ಅವ್ರಿಗೆ ಬಗ್ಗೆ ಮಾತನಾಡೋಕ್ಕೆ ಹೋಗೋದಿಲ್ಲ ನಾನು. ಹಾಂ, ಏನು ಮಾತಾಡಿದೆವು? ಇಡೀ ಜಗತ್ತಿಗೆ ಗೊತ್ತದ ಅವ್ರು ಮಾತನಾಡೋದು. ಹಾಂ, ಅವ್ರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ಯಾರಲ್ಲ, ಯತ್ನಾಳ್ ಅವ್ರದ ಬಗ್ಗೆ ಹೇಳಿದಾರೆ ಅವ್ರು ಏನು ಅಂತ. ದೂರು ಸಹ ದಾಖಲಾಗಿದೆ. ಹಾಂ, ರಾಹುಲ್ ಗಾಂಧಿ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು ದೂರು ಸಹ ದಾಖಲಾಗಿದೆ. ಸ್ವಾಭಾವಿಕವಾಗಿ ಯಾರ ಮೇಲೆ ಇವತ್ತು ದಿನೇಶ್ ಗುಂಡ್ರು ಅವರ ಧರ್ಮಪತ್ನಿ ಮೇಲೆ ಮಾತಾಡಿದರು, ಅದೇ ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ಮಾತಾಡಿದರು. ನಾಳೆ ಇವ್ರ ಬಗ್ಗೆ ಯಾರು ಮಾತಾಡಿದರೆ? ಇದೇ ರೀತಿ ಇವ್ರ ಬಗ್ಗೆ ಯಾರು ಮಾತಾಡಿದರೆ? ತಾಯಿ ತಂದೆ ಮಕ್ಕಳು ಹೆಂಡತಿ ಯಾಕೆ ಬೇಕು? ರಾಜಕಾರಣದಲ್ಲಿ ನಾವು ಇರ್ತೀವಿ, ರಾಜಕಾರಣ ಮಾತಾಡಬೇಕಾಗ್ತದೆ. ನಿಮ್ಮ ಕುಟುಂಬದವ್ರನ್ನ, ಹೆಂಡತಿ ಮಕ್ಕಳು, ತಾಯಿ ಮಗಳು ಮಗ, ಇದು ಸರಿನಾ? ಇದು FIR ಕಾನೂನು ಇವ್ರ ಮನಿದ?